ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತ್ರಿಬಲ್ ಮರ್ಡರ್ ಕೇಸ್ ಬೆಚ್ಚಿ ಬೀಳಿಸ್ತಾ ಇದೆ ಸ್ಫೋಟಕ ಸತ್ಯ. ಹೆತ್ತು ಹೊತ್ತು ಬೆಳೆಸಿದ್ದ ತಾಯಿಯನ್ನೇ ಮುಗಿಸಿದ್ದೇಗೆ ಮಗಳು. ಟ್ರಿಬಲ್ ಮರ್ಡರ್ ಕೇಸ್ ಬೆಚ್ಚಿ ಬೀಳಿಸ್ತಾ ಇದೆ ಸ್ಫೋಟಕ ಸತ್ಯ. ಹೆತ್ತು ಹೊತ್ತು ಬೆಳೆಸಿದ್ದ ತಾಯಿಯನ್ನೇ ಮಗಳು ಮುಗಿಸಿದ್ಹೇಗೆ? ಲೋನ್ ವಿಷಯ ಮಾತನಾಡೋಕೆ ಬಂದ ತಾಯಿಯ ಉಸಿರನ್ನ ನಿಲ್ಲಿಸಿದ್ಹೇಗೆ? ಇನ್ನು ಸಾಕ್ಷಿ ನಾಶಕ್ಕೆ ಹಂತಕ ಜೋಡಿ ಮಾಡಿದ್ಯಂತ ಐಡಿಯಾ ಗೊತ್ತಾ? ಹಂತಕಿ ಶ್ವೇತಾ ಪ್ಲಾನ್ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ತ್ರಿಬಲ್ ಮರ್ಡರ್ ರೋಚಕ ಅಪ್ಡೇಟ್ ಇದು. ಇನ್ನು ಹೆತ್ತು ಹೊತ್ತು ಬೆಳೆಸಿದ್ದ ತಾಯಿಯನ್ನೇ ಮಗಳು ಮುಗಿಸಿದ್ಹೇಗೆ? ಲೋನ್ ವಿಷಯ ಮಾತನಾಡೋಕೆ ಬಂದ ತಾಯಿಯ ಉಸಿರನ್ನ ನಿಲ್ಲಿಸಿದ್ಹೇಗೆ? ಇನ್ನು ಲಕ್ಷ ಲಕ್ಷ ಸಾಲ ಮಾಡಿದ್ದ ಶ್ವೇತಾಗೆ ಬೈದು ಬುದ್ಧಿ ಹೇಳಿದ್ದ ತಾಯಿ ತನ್ನ ಮನೆಯಲ್ಲೇ ಉಳಿಸಿಕೊಂಡು ತಾಯಿಯ ಹತ್ಯೆಯನ್ನ ಪ್ಲಾನ್ ಕೂಡ ಆಯ್ಕೆ ಮಾಡಿದ್ದಾಳೆ. ಇನ್ನು ತಾಯಿಯನ್ನೇ ಕೊಲೆ ಮಾಡಿದ್ರೆ ಲೋನ್ ಸಮಸ್ಯೆ ಇರಲ್ಲ ಅಂತ ಹೇಳಿ ಶ್ವೇತಾ ಪ್ಲಾನ್ ಕೂಡ ಮಾಡಿಕೊಂಡಿದ್ಲು. ಇನ್ನು ಸೋಮವಾರ ಮತ್ತೆ ಸಾಲದ ವಿಚಾರಕ್ಕೆ ತಾಯಿ ಮತ್ತು ಶ್ವೇತಾ ಮಧ್ಯೆ ಜಗಳ ಆಗಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಹಾಲ್ನಲ್ಲಿ ನಿಂತಿದ್ದ ತಾಯಿಗೆ ಚಾಕು ಇರಿದಿದ್ದ ಹಂತಕರು. ಹೆತ್ತ ತಾಯಿಗೆ ಬೆನ್ನಿಗೆ ಮನ ಬಂದಂತೆ ಚಾಕುವಿನಿಂದ ಇರಿದಿದ್ದ ಮಗಳು ಶ್ವೇತಾ. ಆಗ ಮುಂದಿನಿಂದ ಎದೆ ಮತ್ತು ಹೊಟ್ಟೆಗೆ ಇರಿದಿದ್ದ ಕೇನತ್. ನಂತರ ಅತ್ಯಂತ ಕ್ರೂರವಾಗಿ ತಾಯಿಯ ಕತ್ತು ಕೊಯ್ದಿದ್ದ ಶ್ವೇತಾ. ಇನ್ನು ಕೊಲೆ ಮಾಡಿ ವಾಶ್ರೂಮ್ಗೆ ತಾಯಿಯ ಮೃತದೇಹವನ್ನ ಶ್ವೇತಾ ಬೀಸಾಡಿದ್ದಾಳೆ. ಇಲ್ಲಿ ತ್ರಿಬಲ್ ಮರ್ಡರ್ ಕೇಸ್ ಸ್ಫೋಟಕ ಸತ್ಯ ಬೆಚ್ಚಿ ಬೀಳಿಸ್ತಾ ಇದೆ. ಇನ್ನು ಲಕ್ಷ ಲಕ್ಷ ಸಾಲವನ್ನ ಮಾಡ್ಕೊಂಡಿದ್ಲು ಶ್ವೇತಾ. ಇನ್ನು ಶ್ವೇತಾಗೆ ತಾಯಿ ಬೈದು ಬುದ್ಧಿವಾದವನ್ನ ಹೇಳಿದ್ದಾರೆ. ತನ್ನ ಮನೆಯಲ್ಲಿಯೇ ಉಳಿಸಿಕೊಂಡು ತಾಯಿಯ ಹತ್ಯೆಯನ್ನ ಶ್ವೇತಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ಇನ್ನು ತಾಯಿಯನ್ನೇ ಕೊಲೆ ಮಾಡಿದ್ರೆ ನನಗೆ ಲೋನ್ ಸಮಸ್ಯೆ ಇರಲ್ಲ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ಲು. ಸೋಮವಾರ ಮತ್ತೆ ಸಾಲದ ವಿಚಾರಕ್ಕೆ ತಾಯಿ ಹಾಗೂ ಶ್ವೇತಾ ಮತ್ತೆ ಇವರಿಬ್ರು ಮಧ್ಯೆ ಜಗಳ ಆಗಿದೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಹಾಲ್ನಲ್ಲಿ ನಿಂತಿದ್ದ ತಾಯಿಗೆ ಹಂತಕರು ಚಾಕುವನ್ನ ಇರ್ತಿದ್ದಾರೆ. ಹೆತ್ತ ತಾಯಿಗೆ ಬೆನ್ನಿಗೆ ಮನ ಬಂದಂತೆ ಚಾಕುವಿನಿಂದ ಇರ್ತಿದ್ದ ಮಗಳು ಶ್ವೇತಾ. ಇನ್ನು ಆಗ ಮುಂದಿನಿಂದ ಎದೆ ಮತ್ತು ಹೊಟ್ಟೆಗೆ ಕೇನತ್ ಇರ್ತಿದ್ದಾನೆ. ನಂತರ ಅತ್ಯಂತ ಕ್ರೂರವಾಗಿ ತಾಯಿಯ ಕತ್ತು ಕೊಯ್ದಿದ್ದ ಶ್ವೇತಾ. ಇನ್ನು ಕೊಲೆ ಮಾಡಿ ವಾಶ್ರೂಮ್ಗೆ ತಾಯಿಯ ಮೃತದೇಹವನ್ನು ಬೀಸಾಡಿದ್ದಾಳೆ. ಇನ್ನು ಕೊಲೆ ಬಳಿಕ ಸಾಕ್ಷಿ ನಾಶಕ್ಕೆ ಮಾಡಿದ್ರು ಖತರ್ನಾಕ್ ಪ್ಲಾನ್. ಸೋಕೋ ಟೀಮ್ ಡಾಗ್ ಸ್ಕ್ವಾಡ್ಗೂ ಕೂಡ ಸಾಕ್ಷಿ ಸಿಗದಂತೆ ಮಾಡಿದ್ದ ಕೇನತ್. ಸಾಕ್ಷಿ ನಾಶಕ್ಕೆ ಶ್ವೇತಾಗೆ ಪ್ಲಾನ್ ನೀಡಿದ್ದ ಪ್ರಿಯಕರ ಕೇನತ್. ಇನ್ನು ಬಿಸಿ ನೀರು ಖಾರದ ಪುಡಿಯನ್ನ ಬಳಸಿ ಇಬ್ಬರಿಂದ ಸಾಕ್ಷಿ ನಾಶದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕೈಗೆ ಖಾರದ ಪುಡಿ ಬಳಿದುಕೊಂಡು ಬಿಸಿ ನೀರಲ್ಲಿ ಕೈ ವಾಶ್ ಮಾಡ್ಕೊಂಡಿದ್ದ ಹಂತಕರು ಬಳಿಕ ಕೊಲೆಗೆ ಬಳಸಿದ್ದ ಚಾಕುವನ್ನ ಕೂಡ ಖಾರದ ಪುಡಿ ಹಾಕಿ ಬಿಸಿನೀರಲ್ಲಿ ವಾಶ್ ಮಾಡಿದ್ದಾರೆ. ಬಳಿಕ ಬಟ್ಟೆಯನ್ನೆಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದ ಇಬ್ರು ಹಂತಕ ಜೋಡಿಗಳು. ಇನ್ನು ಬಳಿಕ ಬಕೆಟ್ ತುಂಬಾ ಬಿಸಿನೀರನ್ನ ತಂದು ಅದಕ್ಕೆ ಖಾರದ ಪುಡಿಯನ್ನ ಬೆರೆಸಿದ್ರು. ಖಾರದ ಪುಡಿ ಬೆರೆಸಿದ್ದ ಆ ನೀರನ್ನೇ ಬಳಸಿ ಮನೆಯನ್ನೆಲ್ಲ ಒರೆಸಿದ್ದಾರೆ. ಬಳಿಕ ಮತ್ತಷ್ಟು ಖಾರದ ಪುಡಿಯನ್ನ ಮನೆಯೆಲ್ಲ ಚೆಲ್ಲಾಡಿದ್ರು. ಖಾರದ ಪುಡಿ ಹಾಕಿದ್ರೆ ರಕ್ತದ ಸಾಕ್ಷಿ ಗೊತ್ತಾಗಲ್ಲ ಅಂತ ಹೇಳಿ ಇವರಿಬ್ರು ಕೂಡ ಖತರ್ನಾಕ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಖಾರದ ಪುಡಿಯನ್ನ ಬಳಸಿದ್ರೆ ಸಾಕ್ಷಿ ನಾಶ ಆಗ್ಬಹುದು ಅಂತ ಹೇಳಿ ಇವರಿಬ್ರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ.
ಇನ್ನು ಇವರಿಬ್ರು ಕೊಲೆ ಬಳಿಕ ಸಾಕ್ಷಿ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಸೋಕೋ ಟೀಮ್ ಡಾಗ್ ಸ್ಕ್ವಾಡ್ಗೂ ಕೂಡ ಸಾಕ್ಷಿ ಸಿಗದಂತೆ ಕೇತನ್ ಇದನ್ನ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾನೆ. ಸಾಕ್ಷಿ ನಾಶಕ್ಕೆ ಶ್ವೇತಾಗೆ ಪ್ಲಾನ್ ಅನ್ನ ನೀಡಿದ್ದ ಶ್ವೇತಾ ಪ್ರಿಯಕರ ಖೇನತ್ ಇನ್ನು ಬಿಸಿನೀರು ಹಾಗೂ ಖಾರದ ಪುಡಿಯನ್ನ ಬಳಸಿ ಇಬ್ಬರಿಂದ ಸಾಕ್ಷಿ ನಾಶದ ಪ್ಲಾನ್ ರೆಡಿಯಾಗಿದೆ. ತದನಂತರ ಇವರಿಬ್ರು ಆ ಖಾರದ ಪುಡಿಯನ್ನ ಕೈಗೆ ಬೆಳೆದುಕೊಂಡಿದ್ದಾರೆ. ಬಿಸಿನೀರಲ್ಲಿ ಕೈ ವಾಶ್ ಅನ್ನ ಮಾಡ್ಕೊಂಡಿದ್ದಾರೆ ಇವರಿಬ್ರು. ಇನ್ನು ತದನಂತರ ಬಳಿಕ ಕೊಲೆಗೆ ಬಳಸಿದ್ದ ಚಾಕುವನ್ನ ಕೂಡ ಖಾರದ ಪುಡಿ ಹಾಕಿ ಬಿಸಿನೀರಲ್ಲಿ ವಾಶ್ ಮಾಡಿದ್ದಾರೆ ಚಾಕುವನ್ನ. ಬಳಿಕ ಬಟ್ಟೆಯನ್ನೆಲ್ಲ ವಾಶ್ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದ ಹಂತಕ ಜೋಡಿ. ಬಳಿಕ ಬಕೆಟ್ ತುಂಬ ಬಿಸಿನೀರನ್ನ ತಂದು ಅದಕ್ಕೆ ಇವರಿಬ್ರು ಖಾರದ ಪುಡಿಯನ್ನ ಬೆರೆಸಿದ್ರು.